ಮಳೆ ಆಶ್ರಿತ ಕೃಷಿಯೊಳಗ ಏನೇನ್ ಸವಾಲ್ ಅದಾವ ಅಂತ ಹೇಳಿ ನೋಡ್ಲಿತ್ತಿದ್ದೀವ್ರಿ. ಒಂದು ಸವಾಲದ್ದು ಏನ್ ಬಂತು, ನೀರಿಂದು. ಅಂದ್ರೆ ಮಣ್ಣೊಳಗೆ ಹಸಿ ಹೆಂಗ್ ಮೇಂಟೈನ್ ಮಾಡೋದು, ಅದ ಒಂದು ದೊಡ್ಡ ಸಮಸ್ಯೆ ಆಗ್ತದಲ್ಲ ಮಳಿ ಮೇಲೆ ಡಿಪೆಂಡ್ ಆದವ್ರದ್ದು ಅಂತ ಹೇಳಿ ಅದ್ರ ಬಗ್ಗೆ ಒಂದು ಚರ್ಚೆ ಆಯ್ತು. ಸೊ ಅಲ್ಲಿಗೆ ನೀರಿಂದು ಒಂದು ಲೆವೆಲ್ಗೆ ಚರ್ಚೆ ಮುಗಿಸಿವಿ. ಇನ್ನು ನೆಕ್ಸ್ಟ್ ಸವಾಲ್ ಏನದ, ಉಳುಮೆ ಹೆಂಗ್ ಮಾಡೋದ್ರಿ, ಯಾಕೆ ಮಾಡೋದು, ಎಷ್ಟು ಮಾಡೋದು, ಎದ್ರ ಸಲುವಾಗಿ ಮಾಡೋದು. ಉಳುಮೆ ಹಿಂದಿನ ಮಂದಿನೂ ಮಾಡ್ಕೊಂತ ಬಂದಾರ. ಬಹಳ ಮಂದಿ ನಾವು ಮೊನ್ನೆಲ್ಲೋ ಒಂದು ಮಾಡಿದ ವಿಡಿಯೋ ಮೇಲೆ ಅಪಾರ್ಥ ಮಾಡ್ಕೊಂಡು ನಾವು ಉಳುಮೆನೇ ಬ್ಯಾಡ್ ಅಂದೇನಿ, ಉಳುಮೆ ರಹಿತ ಕೃಷಿ ಮಾಡಂದೇನಿ ಅಂತ ಹೇಳಿ ಪ್ರಚಾರ ಮಾಡಿದ್ರು. ಇವತ್ತಿಗೆ ಅದ್ರದ್ದು ಮಾತಾಡಕತ್ತೀನಿ. ನಾವು ಉಳುಮೆ ಯಾರಿಗೂ ಬ್ಯಾಡ್ ಅಂದಿಲ್ರಿಪ್ಪ. ಯಾರ್ಯಾರು ತೋಟಗಾರಿಕೆ ಬೆಳೆ ಮಾಡಿರಲ್ಲ ಅವ್ರಿಗೆ ಉಳುಮೆ ಬೇಕಾಗ್ಲಿಕ್ಕಿಲ್ಲೇನೋ. ಯಾರು ಮಲೆನಾಡಲ್ಲಿದ್ದೀರಿ ಅವ್ರಿಗೆ, ಬಯಲು ಸೀಮೆಯವ್ರಿಗೆ, ಆಮೇಲೆ ಭತ್ತ ಬೆಳೆಯೋಂಥವ್ರಿಗೆ, ಮಲೆನಾಡು ಅರಣ್ಯ ಮಲೆನಾಡದಲ್ಲಿ ಯಾರು ಸಣ್ಣದು ಅಂದ್ರೆ ಅಲ್ಪಾವಧಿ ಬೆಳೆ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲರಿಗೂ ಉಳುಮೆ ಬೇಕೇ ಬೇಕು. ಹಂಗಿದ್ರೆ ಉಳುಮೆ ಹೆಂಗ್ ಮಾಡಬೇಕು, ಎದ್ರ ಸಲುವಾಗಿ ಮಾಡಾಕತ್ತೀವಿ ಅನ್ನೋದು ಕಲ್ಪನಾ ಸಿಕ್ಕ್ರ ಹೆಂಗ್ ಮಾಡ್ಬೇಕು ಅನ್ನೋದು ಸಿಕ್ತದೆ. ಸೊ ಉಳುಮೆ ಯಾಕೆ ಮಾಡ್ಬೇಕ್ರಿ, ಕೆಲವೊಂದು ಟೈಮ್ ಉಳುಮೆನ ಮಣ್ಣಿನ ತಯಾರಿ ಸಲುವಾಗಿ ಅಂತ ಹೇಳಿ ಹೇಳ್ತೇವೆ. ಅಂದ್ರ ಮಣ್ಣು ಹದ ಆಗಬೇಕು, ನಮಗ್ ಬಿತ್ತಾಕ್ ಹಗರಾಗಿರ್ಬೇಕು, ಅದ್ರೊಳಗೆಲ್ಲ ಗಳೆ ಗಿಳೆ ಆರಾಮಾಗಿ ಓಡಾಡುವಂಗ ಆಗಿರ್ಬೇಕು ಅನ್ನೋ ಸಲುವಾಗಿ ಒಂದು. ಈ ಕೆಲವೊಂದು ಸಮಯದೊಳಗ ಕಳೆ ನಿರ್ವಹಣೆಗಾಗಿ ಅಂತ ಹೇಳಿ ಮಾಡ್ತೀವಿ. ಅಂದ್ರ ಬೆಳೆ ಮತ್ತು ಕಳೆ ಮಧ್ಯೆ ಒಂದು ಸ್ಪರ್ಧಾ ನಡೀತಿರ್ತದ. ನಾ ಕಳೆನ ಹೊಡೆದು ಹಾಕಿದ್ರೆ ಬೆಳಿ ಮ್ಯಾಲೆ ಬರ್ತದ, ಅವಾಗ ಬೆಳಿ ನನಗ್ ಸಿಗ್ತದ, ನನಗ್ ರಾಶಿ ಮಾಡ್ಲಿಕ್ಕೆ ಹಗರ ಆಗ್ತದ ಅನ್ನೋದು ಒಂದು ಮುಖ್ಯ ಉದ್ದೇಶ. ಇನ್ನೂ ಒಂದು ಉದ್ದೇಶ, ಹಸಿ ಆರಬಾರದು ನೆಲದೊಳಗ, ತೇವಾಂಶ ಕಾಪಾಡ್ಕೊಳಕ ಅಂತ ಹೇಳಿನೂ ಇರ್ತದೆ. ತೇವಾಂಶ ಉಳಿಕೆ ಆಗ್ಬೇಕು, ಮಣ್ಣೊಳಗೆ ತೇವಾಂಶ ಹಿಡಿದಿಟ್ಕೋಬೇಕು ಅನ್ನೋ ಸಲುವಾಗನು ಗಳೆ ಹೊಡೆಯೋರು ಇದೀವಿ. ಇನ್ನೂ ಒಂದು ಟೈಮ್ ಇರ್ತದ, ಬೆಳೆ ತ್ಯಾಜ್ಯನ ಮಣ್ಣೊಳಗೆ ಕೂಡಿಸ್ಬೇಕನ್ನೋ ಸಲುವಾಗಿ, ಬೆಳೆ ತ್ಯಾಜ್ಯನ ಮಣ್ಣೊಳಗೆ ಸೇರಿಸ್ಬೇಕನ್ನೋ ಸಲುವಾಗೂ ನಾವು ಸಾಕಷ್ಟು ಸರಿ ಉಳುಮೆ ಮಾಡ್ಲಿಕ್ಕತ್ತೀವಿ. ಸರಿ, ಇದಿಷ್ಟಕ್ಕೆ ಅನ್ನೋದಾದ್ರ ಎಂತಾದ್ರಲ್ಲೇ ಉಳುಮೆ ಮಾಡ್ಬೇಕ್ರಿ, ಉಳುಮೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಒಂದೊಂದು ಚರ್ಚೆ ಮಾಡೋಣ. ಬಹಳ ಸರಳಾಗಿ ತಗೋತೀನಿ. ಪ್ರಕೃತಿನೂ ಉಳುಮೆ ಮಾಡ್ಲಿಕ್ಕತ್ತದ. ಪ್ರಕೃತಿ ಯಾವ ಪ್ರಾಣಿಗೆ ಅಥವಾ ಕ್ರಿಮಿಗೆ, ಕೀಟಕ್ಕೋ, ಜೀವ ಜಂತುಗೋ ನೆಲದೊಳಗ ಹೋಲ್ ಮಾಡಿ ಮೇಲ್ ಬರ್ಲಿಕ್ಕೆ ಹೇಳ್ಯದ, ಅಥವಾ ನೆಲದೊಳಗೆ ಬಿರುಕು ಮಾಡ್ಲಿಕ್ಕೆ ಹೇಳ್ಯದ, ಎಲ್ಲೋ ನೆಲದಾಗ ಗುದ್ದು ಹೊಡಿಲಿಕ್ಕೆ ಹೇಳ್ಯದ. ಎಂತಾವದಾವ್ರಿ, ಎರಿಹುಳ ಇರ್ಬೋದು, ಗೆದ್ಲಿ ಇರ್ಬೋದು, ಇರುವೆ ಇರ್ಬೋದು, ಇಲಿ ಇರ್ಬೋದು, ಹೆಗ್ಗಣ ಇರ್ಬೋದು. ಎಲ್ಲಾ ಪ್ರಾಣಿಗಳು ಎಂತಾವದಾವ ನೋಡ್ರಿ. ದೊಡ್ಡ ದೊಡ್ಡ ಕ್ರೇನ್ ಹಚ್ಚಿ ಟನ್ ಗಟ್ಲೆ ಎತ್ತುವಂಗಿದಾವ, ಏನು 2 ಬಳ್ಳೊಳಗೆ ಎತ್ತಿದ್ರ ಮ್ಯಾಲ್ ಬರೋಂಗಿದಾವ. ಹಂಗ್ ಮಾಡೋದಾಗಿದ್ರ ಆನಿಗೆ ಹೇಳ್ಬಿಡ್ಬೋದಿತ್ತಲ್ಲ, ಪ್ರಕೃತಿ ನೀ ಈ ಕಡೆಯಿಂದ ಗುದ್ದು ಹೊಡೆದ ಆ ಕಡೆ ಏಳಪ್ಪ ಅಂತ ಹೇಳಿ. ದೊಡ್ಡ ದೊಡ್ಡ ಬಾವಿ ಒಮ್ಮಿಗ್ಲೆ ತಯಾರಾಗ್ಬಿಡ್ತಿದ್ವಲ್ಲ ನೀರ್ ಒಳಗೆ ಹಿಂಗ್ಸಾಕ. ಯಾಕೆ ಹಂಗ್ ಮಾಡಿಲ್ಲ? ಇನ್ನೂ ಒಂದು, ಇವೆಲ್ಲ ಯಾವಾಗ ಆಕ್ಟಿವ್ ಇರ್ತಾವ್ರಿ, ಭಾಳ ರಣ ಬಿಸಿಲು ಬೀಳಾಕತೈತಿ, ಅವಾಗ ಇಲಿ ಹೋಗಿ ಏನ್ರ ಗುದ್ದು ಹೊಡಿತಿರ್ತದ ಏನು? ಅವಾಗ ಎರಿಹುಳ ಹೋಗಿ ಆಕ್ಟಿವ್ ಇರ್ತದ ಮಣ್ಣೊಳಗೆ? ಯಾವಾಗಾರೆ ನೋಡಿವ್ರಿ ಬ್ಯಾಸಗಿ ಕಾಲದಾಗ ಮೇಲೆ ಎರಿಹುಳ ಓಡಾಡಕತ್ತಿದ್ದು? ಇಲ್ಲಲ್ಲ. ಗೆದ್ಲಿ ಸಹಿತ ಮಳೆಗಾಲದೊಳಗ ಎಲ್ಲ ಅದ್ರದ್ದು ಆಕ್ಟಿವಿಟಿ ಚಾಲೂ ಮಾಡ್ತದ. ಇರುವಿನೂ ಸಹಿತ ಎಲ್ಲ ಗೂಡು ಕಟ್ಕೊಂಡು ಮಳೆಗಾಲದೊಳಗ ಓಡಾಡೋಕೆ ಜಾಸ್ತಿ ಆಕ್ಟಿವಿಟಿ ತೋರಿಸ್ತದೆ. ಅಂದ್ರೆ ನೆಲ ಹಸಿ ಇದ್ದಾಗ, ಅಂದ್ರೆ ಒಂದು ಹದದೊಳಗೆ ಹಸಿ ಇದ್ದಾಗ ಕೆಲಸ ಮಾಡ್ತೇವೆ. ಸರಿ, ನಾವು ಉಳುಮೆ ಯಾವಾಗ ಮಾಡಾಕತ್ತೇವಿ ಈಗಿನ ಪರಿಸ್ಥಿತಿ ಒಳಗೆ? ಮೊದಲಿನ ಮಂದಿ ಏನೋ ಕರೆಕ್ಟಾಗಿ ಅದಕ್ಕೆ ಯಾವ್ದಾವ್ದು ಹಂತಕ್ಕೆ ಏನೇನ್ ಮಾಡ್ಬೇಕಿತ್ತು ಅದು ಮಾಡ್ತಿದ್ರಿ. ಹೆಂಗೆ ಕರೆಕ್ಟಾಗಿ ನಿಮ್ದು ಹಿಂಗಾರು ಮುಗಿದ್ಮೇಲೆ ಇನ್ನೇನು ಬಿಸಿಲು ಬೀಳ್ತದ ಅನ್ನೋ ಶುರು ಆಗ್ಬೇಕನ್ನೋ ಟೈಮ್ನಾಗ ಬರೀ ಕುಂಟಿ ಹೊಡೆದು ಅದನ್ನೆಲ್ಲ ನೆಲ ಮುಚ್ಚಿ, ಎರ್ಕಲ್ ಬಿಡಿ ಎಲ್ಲ ಮುಚ್ಚಿ, ತೇವಾಂಶ ಭೂಮಿ ಒಳಗಿಂದ ಹಾರಿ ಮೇಲೆ ಹೋಗ್ಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ಉಳುಮೆ ಮಾಡ್ತಾ ಇದ್ರು. ಅದಾದ್ಮೇಲೆ ಕರೆಕ್ಟ್ ಯುಗಾದಿಗೆ ಮಳಿ ಬರ್ತಾ ಇದ್ವು, ಹೊಸ ಮಳಿ. ಅಂಥದ್ದು 1 ಅಥವಾ 2 ಹೊಸ ಮಳಿ ಆದ ಕೂಡಲೇ ರಂಟಿ ಹಾಕ್ತಿದ್ರು. ಅದು ಹೆಂಗೆ? ಬರೀ ಎತ್ತಿನ ರಂಟಿ, ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ದಲ್ಲ. ಮೊನ್ನೆ ನಮ್ಮಲ್ಲಿ ಒಬ್ರು ಬಂದವ್ರು ಹಿಂಗೆ ಚರ್ಚೆ ಮಾಡ್ಲಿಕ್ಕತ್ತಿದ್ರ, ಟ್ರ್ಯಾಕ್ಟರ್ಗಳೇ ಚಲೋನೋ ಎತ್ತಿನಗಳೇ ಚಲೋನೋ ಅಂತ ಹೇಳಿ ಅವ್ರವ್ರ ನಡುವೆನೋ ಚರ್ಚೆ ಆಗ್ತಾ ನನ್ನ ಕಡೆ ಬಂತದ್ದು. ನಾನು ನೀವೇ ಹೇಳ್ರಿ ಹೆಂಗೆ ಅನಿಸ್ತದ, ಏನ್ ಅನಿಸ್ತದ, ಯಾಕೆ? ಮತ್ತು ನೀವು ಹಂಗೆ ಟ್ರ್ಯಾಕ್ಟರ್ಗಳೇನೋ ಚಲೋ ಆಗೋದಾಗಿದ್ರ ನೀವು ಅದ್ರ ಬಗ್ಗೆ ಚರ್ಚೆ ಯಾರು ಯಾಕೆ ಮಾಡತ್ತೀರಿ, ಸುಮ್ಮನೆ ಹೊಡ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ಕೇಳಿದಾಗ, ಇಲ್ಲ ಸರ, ವರ್ಷದಿಂದ ವರ್ಷಕ್ಕೆ ನೆಲ ಭಾಳ ಗಟ್ಟಿ ಆಗ್ಲಿಕ್ಕತ್ತಾವ್ರಿ, ಟ್ರ್ಯಾಕ್ಟರ್ ನೇಗ್ಲಾನ ತಗೋವಲ್ವು. ಹೌದಲ್ಲ, ಮತ್ತೆ ಏನ್ ಮಾಡಾಕತ್ತೀರ ಅದಕ್ಕೆ? ಏನಿಲ್ರಿ, ಅದು 50 HP ಟ್ರ್ಯಾಕ್ಟರ್ ಇತ್ತಂದ್ರೆ 70 HP ಹೋಗುದ್ರಿ, ಆಮೇಲೆ 80 HP ಹೋಗುದು, ಆಮೇಲೆ 100 HP ಟ್ರ್ಯಾಕ್ಟರ್ ಹಿಂಗ ಹೊಂಟೈತ್ರಿ ಚಕಡಿ ಅಂತ. ಆದ್ರೆ ದನದ ಏನಾಗ್ತಿತ್ತು ಅಂತ ಕೇಳದ್, ದನ ಗಳೆ ಹೊಡಿ ಮುಂದಾಗ ಅದ್ರದ್ದು ಹದ ಐತಿಲ್ಲ ಅಂತ ಹೇಳಿ ದನನ ಹೇಳ್ತಿತ್ತಂತ್ರಿ. ಭಾಳ ಚಂದ ಉದಾಹರಣೆ ಕೊಟ್ರ ಅವ್ರು. ಹೆಂಗೆ? 2 ಎತ್ತಿಲೆ ನೀವು ಗಳೆ ಹೊಡ್ಯಾಕತ್ತೀರಿ ಅಂತ ಅನ್ಕೊಳ್ರಿ, ಉಳುಮೆ ಮಾಡಾಕತ್ತೀರಿ ಅನ್ಕೊಳ್ರಿ.
ನೆಲ ಅದಕ್ಕೆ ಹದ ಇಲ್ಲ ಅಂತ ಅನ್ನೋದಾದ್ರ ಅದು ಬಹಳ ಬಿಗಿ ಆದ್ರ ಎತ್ತು ಮುಂದೆ ಹೋಗೋದೇ ಇಲ್ಲ. ಅದು ಹೇಳ್ಬಿಡ್ತದೆ ಎತ್ತು ಇದ್ರ ಇಷ್ಟು ಗಟ್ಟಿ ಆದ ನೆಲದೊಳಗೆ ಉಳ್ಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಅದು ಯಾವಾಗ ಎತ್ತನೇ ನಾ ಬರುದಿಲ್ಲ ಅಂತ ಹೇಳ್ತೈತಲ್ಲ ಅವಾಗ ಅದು ಹದ ಇಲ್ಲ ಅಂತ ಹೇಳಿ ಗೊತ್ತಾಗ್ಬಿಡುದು. ಆದ್ರೆ ಟ್ರ್ಯಾಕ್ಟರ್ದು ಹೆಂಗಾಗ್ತೈತ್ರಿ, 50 HP ಟ್ರ್ಯಾಕ್ಟರ್ ಬರುದಿಲ್ಲ ಅಂದ್ಕೊಳ್ಳೆ 80 HP ಟ್ರ್ಯಾಕ್ಟರ್ ತರ್ತೀವಿ, 80 HP ಟ್ರ್ಯಾಕ್ಟರ್ ಬರುದಿಲ್ಲ ಅಂದ್ಕೊಳ್ಳೆ 100 HP ಟ್ರ್ಯಾಕ್ಟರ್ ತರ್ತೀವಿ. ಸೊ ಅದು ಟ್ರ್ಯಾಕ್ಟರ್ ಹೇಳಿದ್ದನ್ನು ನಾವು ಕೇಳಿಸ್ಕೊಳ್ಲಿಕ್ಕೆ ತಯಾರಿಲ್ಲ. ಇನ್ನೂ ಒಂದು, ಎತ್ತು ನಡೆದ್ರ ಎಷ್ಟು ತೂಕದ ನಡಿಬೋದು? ಹಬ್ಬಬ್ಬ ಅಂದ್ರೆ ಒಂದು 300 kg. ಅದು ಎತ್ತು ಹೆಂಗ್ ನಡೀತದ, 4 ಕಾಲ್ ಅದಾವಂದ್ರ ಒಂದೊಂದು ಫೂಟ್ ಬಿಟ್ಬಿಟ್ಟು ಒಂದೊಂದು ಕಾಲ್ ಇಡ್ತದ. ಅದು ಕಾಲೊಳಗು ಹೆಂಗದ ಕೊಳಗ ನೋಡಿರಿ, ಅದು ಪೌಂಡಿಂಗ್ ಎಫೆಕ್ಟ್ ಅಂತೀವಿ. ಅಂದ್ರ ಮಣ್ಣಿನ ಹೆಂಟಿ ಏನಿದ್ರ ಅದ್ರ ಮೇಲೆ ಕಾಲಿಟ್ರ ಅದು ನಿಧಾನಕ್ಕೆ ಬಡದ್ ಅದು ಪುಡಿ ಆಗ್ಬೇಕನ್ನೋ ಲೆಕ್ಕಕ್ಕೆ ಅದು ಮಾಡ್ಲಿಕ್ಕತ್ತದ. ಈಗ ಅದೇ ಎತ್ತಿನ ಕಾಲದ ಜಾಗದೊಳಗ ನಿಮ್ ಟ್ರ್ಯಾಕ್ಟರ್ ಗಾಲಿ ನೆನಪು ಮಾಡ್ಕೊರಿ, ದೊಡ್ಡ ದೊಡ್ಡ ಬಟನ್ ಗಾಲಿ, ಅದು ಏನ್ ಪುಡಿ ಮಾಡಾಕತ್ತದ? ನಮ್ಗೆ ಅನಿಸ್ಲಿಕ್ಕತ್ತದ ಅಷ್ಟ. ಯಾಕ ಹಿಂದೊಂದ್ ಏನೋ ಕೆದರ್ಕೊಂತ ಬರಾಕತ್ತೈತಿ, ಅದಕ್ಕೆ ಅದು ಪುಡಿ ಆಗತೈತಿ, ಮಣ್ಣು ಸಡ್ಲಾಗತೈತಿ ಅಂತ ಹೇಳಿ. ಆದ್ರ ಮ್ಯಾಲಿಂದು ಈ ನೆಲ ಐತಿ ಅನ್ಕೊಡ್ರಿ, ಈ ಮ್ಯಾಲಿಂದ ಒಂದು 8 ರಿಂದ 10 ಇಂಚ್ ಇದಿಷ್ಟ ನಮ್ಗೆ ಸಡ್ಲಾಗ್ಯದ ಅನ್ಸಾಕತ್ತದ. ಕೆಳಗಿನ ಹಕ್ಕಿಕತ್ ಯಾರು ಹೇಳೋರು? ಒಂದು ಸರಿ ಇದು ಭಾರವಾದ, ಇದು ಹೆಂಗೆ ನೀವು ಕಲ್ಪನಾ ಮಾಡ್ಕೊಳ್ಲಿಕ್ಕೆ ಬಹಳ ಸರಳ ಕೊಡೋದಾದ್ರ, ಈ ಗಿರಣಿಗೆ ಹೋಗಿರಿಪ್ಪ, ಹಿಟ್ಟು ಹಾಕ್ಸಾಕತ್ತೀರಿ, ಭಾಳ ಡಬ್ಬಿ ತುಂಬಡ್ತು. ಅವಾಗ ಏನ್ ಮಾಡ್ತೀರಿ, ಡಬ್ಬಿ ಬಡಿತೀರಲ್ಲ, ಬಡದಾಗ ಮ್ಯಾಲಿನ ಹಿಟ್ಟು ಏನೋ ಸಡ್ಲ ಇರ್ತದ, ಹಿಂಗ್ ಕೈ ಹಾಕಿ ಹಿಂಗ್ ತಕೊಂಡ್ರೆ ಹಿಟ್ಟು ಬರ್ತಿರ್ತದ. ಅದ್ರ ಒಳಗಿನ ಹಿಟ್ಟು ಹೆಂಗ್ ಪ್ರೆಸ್ ಆಗಿ ಗಟ್ಟಿಯಾಗಿ ಕುಂದಿರ್ತದಲ್ಲ, ಸಿಮಿಲರ್ ಹಂಗ ಸೇಮ್ ಟು ಸೇಮ್ ಟ್ರ್ಯಾಕ್ಟರ್ ಎಷ್ಟು ಹೆಚ್ಚಿಗೆ ನಿಮ್ ಭೂಮಿ ಒಳಗೆ ಅಡ್ಡಾಡ್ತದಲ್ಲ, ಹಂಗ ಮ್ಯಾಲಿಂದ 1 ಫೂಟ್ ಸಡ್ಲ ಐತೆ ಅನ್ಸಿದ್ರು ಕೆಳಗಿನ ಮಣ್ಣು ಬಿಕ್ಕೊಂತ ಬರ್ತಿರ್ತದ. ಒಂದ್ ಸರಿ ಈ ಕೆಳಗಿನ ಮಣ್ಣು ಬಿಕ್ಕೊಂತ ಬಂತು ಅಂದ್ರ ನಿಮಗ್ ಮ್ಯಾಲಿಂದ ನೀರು ಇಂಗುದೇ ಇಲ್ಲ. ಮ್ಯಾಲೆ ಒಂದು 10 ಇಂಚ್ ಒಳಗೆ ನೆಲ ಹಸಿ ಅನಿಸ್ಬೋದು, ಬಟ್ ಕೆಳಗಿಂದ ನೀರು ಯಾರು ಹೇಳೋರು ಅದ್ರ ಕತಿ? ಹಿಂಗಾಗೆ ಅಂತರ್ಜಲ ಮಟ್ಟ ಕುಸಿಯಾಕತೈತಿ ಅಂತ ಹೇಳಲಿಕ್ಕತ್ತೀವಿ. ಸೊ ಇದಕ್ಕೆ ಇನ್ನೂ ಒಂದು ಹೆಲ್ಪ್ ಏನಾಗಬೇಕು, ಗಿಡದ ಬೇರು, ಒಂದು ಗಿಡ ಇಲ್ಲಿ ನಿಂತದಂತ ಅನ್ನೋದಾದ್ರ ಅದ್ರ ಬೇರು ಈ ಮಣ್ಣೊಳಗಿಂದ ಹೋಲ್ ಮಾಡಿ ಕೈ ಬಿಟ್ಟಿರ್ತದ. ಬೇರು ಹೆಂಗಿರ್ತದ ನೋಡಿರಿ, ಅದ್ರ ಮ್ಯಾಲೆ ಇದನ್ನ ನುಣೂಪ ಅಂದ್ರ ನೀರ್ ಅದಕ್ಕೆ ಅಂಟ್ಕೊಂಡು ಅದ್ರ ಜೊತೆನೇ ಜಾರ್ಕೊಂತ ಹೋಗ್ತಿರ್ಬೇಕು ಅನ್ನೋ ಲೆಕ್ಕಕ್ಕೆ ಡಿಸೈನ್ ಆಗಿದ್ದದ. ಹಂಗ ಗಿಡ ಇಲ್ಲಿ ಬಂತಂದ್ರ ನೀರು ಒಳಗೆ ಹಿಂಗಾಕ್ ಚಾಲೋ ಮಾಡ್ತದೆ. ಬಟ್ ನಮ್ದೀಗ ಹಕೀಕತ್ ಏನ್ ನಡೆದದ, ನಾವು ದೊಡ್ಡ ದೊಡ್ಡ ವಜ್ಜೆ ಟ್ರ್ಯಾಕ್ಟರ್ ತಗೊಂಡು ಹಸಿ ನೆಲದಾಗ ಗಳೆ ಹೊಡಿ ಪ್ರಯತ್ನ ಮಾಡಾಕತ್ತಿ. ಸೊ ಹಸಿ ನೆಲದಾಗ ಗಳೆ ಹೊಡೆದಾಗ ಒಂದು ಮಣ್ಣು ಕಂಪ್ಯಾಕ್ಷನ್ ಆಗಾಕತ್ತು. ಮಣ್ಣು ಕಂಪ್ಯಾಕ್ಷನ್ ಆಗೋದ್ರಿಂದ ಗಿಡಕ್ಕೆ ಬೇರ್ ಬಿಡ್ಲಿಕ್ಕೂ ಅವಕಾಶ ಇಲ್ಲ, ಒಳಗ್ ನೀರ್ ಇಂಗಿಸ್ಲಿಕ್ಕೂ ಅವಕಾಶ ಇಲ್ಲ. ಹಿಂಗಾಗಿ ವರ್ಷದಿಂದ ವರ್ಷಕ್ಕೆ ನೆಲ ಗಟ್ಟಿ ಹಾಕೊಂತ ಬರತೈತಿ, ನೇಗ್ಲು ಹತ್ತುವಲ್ತು ಅಂತ ಹೇಳಿ ಜೋರು ಜಗಳ ನಡೆದದ. ಸರಿ, ಮತ್ ಹಂಗೇನ್ ಮಾಡೋಣ್ರಿ, ಹಂಗಾದ್ರೆ ಎಲ್ಲಾ ಟ್ರ್ಯಾಕ್ಟರ್ ತೆಗೆದು ಮಾರಿಬಿಡೋಣ, ಮತ್ತೇನ್ ಅವನೇನ್ ರಸ್ತೆದಾಗ ನಿಲ್ಲಿಸಿ ಬೆಂಕಿ ಹಚ್ಬಿಡೋಣ ಅಂತ. ಹಂಗೇನಿಲ್ರಿಪ್ಪ, ನೀವು ಇವತ್ತಿಗೂ ಟ್ರ್ಯಾಕ್ಟರ್ ಬಳಸ್ರಿ, ನಾ ಬ್ಯಾಡ್ ಅಂದಿಲ್ಲ. ಯಾಕಂದ್ರೆ ಎಷ್ಟೋ ಬದಲಾವಣೆ ಆಗಿದ್ದನ್ನ ಸಡನ್ ಆಗಿ ನಾವು ರಿವರ್ಸ್ ಮಾಡಕ್ ಆಗೋದಿಲ್ಲ. ಟ್ರ್ಯಾಕ್ಟರ್ ಬಳಸೋದನ್ನ ಸ್ವಲ್ಪ ಕಡಿಮೆ ಆದ್ರೂ ಮಾಡಕ್ ಪ್ರಯತ್ನ ಮಾಡ್ರಿ. ಹೆಂಗ, ಹಸಿ ಇದ್ದಾಗ ಜಾಸ್ತಿ ಒಳಗ್ ಒಯ್ಯಾಕ್ ಹೋಗ್ಬೇಡ್ರಿ. 10 ಸರಿ ಗಳೆ ಹೊಡಿ ಬದ್ಲಿ 2 ಸರಿ ಹೊಡೀರಿ. ಉಳ್ದಿದ್ದ ಟೈಮ್ನಾಗ ಅದಕ್ಕೆ ಏನ್ ಅನುಕೂಲ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಐತೆ ಅದನ್ನೆಲ್ಲ ವಿಚಾರ ಮಾಡೋಣ ಅಂತ. ಸಾಧ್ಯ ಆದಷ್ಟು ಒಣ ನೆಲನ ಹೊಳ್ಳಿಸಿ ಹಾಕೋ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ಏನಾರ ಅಲ್ಲೇ ಬೆಳೀತಾ ಇದ್ರೆ ಮುಚ್ಚಿಗೆ ಮಾಡೋ ಪ್ರಯತ್ನ ಮಾಡ್ರಿ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ನೋಡೋದಾದ್ರ, ದೊಡ್ಡ ವಜ್ಜೆ ಇದ್ದಂತ ಆನಿನ ಪ್ರಕೃತಿ ಎಲ್ಲಿಟ್ಟದ? ಮಲೆನಾಡದಾಗ ಇಟ್ಟದ, ಏನ್ ಬಯಲ್ಸೀಮ್ಯಾಗ ಇಟ್ಟದ? ಯಾಕೆ ಮಲೆನಾಡಿನೊಳಗ ಆನಿನ ಇಟ್ಟದ? ನೀವು ಮಲೆನಾಡೊಳಗೆ ನೋಡ್ರಿ, ಯಾವಾಗ್ಲೂ ಏನಾರ ಒಂದು ಬೆಳ್ಕೊಂಡೇ ಇರ್ತದಲ್ಲಿ. ಹುಲ್ ಬೆಳೆದಿರ್ತೈತಿ, ಗಿಡ ಬೆಳೆದಿರ್ತೈತಿ, ಕಂಟಿ ಬೆಳೆದಿರ್ತಾವ, ಬಳ್ಳಿ ಬೆಳೆದಿರ್ತಾವ, ಏನಾರು ಬೆಳೆದಿರ್ತೈತಿ. ನೆಲ ಹೆಂಗ ಇದನ್ನಾದ್ರೂ ಒಳಗ ಹಿಂಗ ನೀವು ಕಾಲಿಟ್ರ ಒಳಗ್ ಹೋಗೋದೇ ಇಲ್ಲ, ಅಷ್ಟು ಮಳಿ ಆಗೋ ಜಾಗ ಇದ್ರು. ನೀವು ಹೊಲದಾಗ ಈ ಮಳಿ ಆದಾಗ ಅಡ್ಡಾಡ್ತಿರ್ತಿರಲ್ಲ, ಅವಾಗ ನಿಮ್ಮ ಅನುಭವಕ್ಕೂ ಬಂದಿರ್ತೈತಿ. ಎಲ್ಲೇ ನೆಲದ ಮೇಲೆ ಏನೂ ಇಲ್ಲಲ್ಲ, ಅಲ್ಲಿ ಕಾಲಿಟ್ರ ಕಾಲ್ ಸಿಕ್ಕೊಂತಾವ. ಅದ ನೀವ್ ಏನಾರ ಒಂದು ಹುಲ್ ಬೆಳೆದದ, ಅದ್ರ ಮೇಲೆ ಕಾಲಿಟ್ರ ಕಾಲ್ ಸಿಕ್ಕೊಂತಾವ. ಹುಡ್ಕ್ಯಾಡೆ ಹುಲ್ ಮೇಲೆ ಬಾ ಅಂತ ಹೇಳಿ ಕರಿತಿರ್ತೇವೆ ಹಿಂದ್ ಬರೋವ್ರಿಗೆ ಮಳೆಗಾಲದಾಗ. ಅಲ್ಲಿಗೆ ಆನಿನ್ ಯಾಕೆ ಮಲೆನಾಡಿನಾಗ ಇಟ್ಟದ ಪ್ರಕೃತಿ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕು. ಇನ್ನ ಆ ಆನಿಯಷ್ಟ ವಜ್ಜೆದೋ ಇಲ್ಲ ಆನಿಕಿನ ವಜ್ಜೆ ಇರುವಂತ ಗಾಡಿ ಎಲ್ಲಿ ಓಡಾಡಕತ್ತದ? ಕಲ್ಪನಾ ಸಿಗತ್ತದಲ್ರಿ. ಅದಕ್ಕ ಪ್ರಕೃತಿ ನಿಯಮದ ಪ್ರಕಾರ ಏನೇನ್ ನಮಗ್ ಕಾಣ್ಲಿಕ್ಕತ್ತದಲ್ಲ ಅದನ್ನ ಬಳಸ್ಕೊಂಡು ಉಳ್ಮೆ ಮಾಡುವಂತ ಪ್ರಯತ್ನ ಮಾಡ್ಬೋದು. ಸರಿ, ಮಣ್ಣಿನ ತಯಾರಿ ಸಲುವಾಗಿ ಏನೇನ್ ಮಾಡ್ಬೋದ್ರಿ? ಹಂಗಿದ್ರ ಬಹಳ ಸರಳ ಐತ್ರಿ. ಈಗಂತೂ ಯುಗಾದಿ ಆಗ್ಯದ, ಬಹಳ ಆಳವಾಗಿ ಉಳುಮೆ ಮಾಡೋ ಬದ್ಲಿ ಮ್ಯಾಲೆ ಮಣ್ಣು ಸಡ್ಲಾಗಿ ಅದಕ್ಕೆ ಏನು ಮಳಿ ಬಿದ್ದಾಗ ನೀರ್ ಒಳಗೆ ಹಿಂಗೂ ಅಷ್ಟ ಆದ್ರೆ ಸಾಕು. ಒಂದು ಬೀಜ ಹುಟ್ಟಾಕ ಬೀಜ ಗಾತ್ರದ ಮಣ್ಣು ಅದ್ರ ಮೇಲೆ ಬಿದ್ರು ಸಾಕು. ನಾವೇನು ಮಾವಿನ ಗಿಡ ತಯಾರು ಮಾಡಿ ಒಂದೇ ಮಾವಿನ ಗಿಡ ನಾವು ಹುಡ್ಸಿಲ್ಲ, ಆ ಮಾವಿನ ಹಣ್ಣು ಮೇಲೆ ಬಿದ್ದಿತ್ತು. ನೆಲದಾಗ ಒಳಗೆ ಹೋಗಿ 2 ಫೂಟ್ ಗುಂಡಿ ತೋಡಿ ಎಲ್ಲಾ ಸೊಪ್ಪು ಸೋದಿ ಹಾಕಿ ಸಗಣಿ ಗೊಬ್ಬರ ಹಾಕಿ ಮಣ್ಣು ಹಾಕಿಂದ ಮಾವಿನ ಗಿಡ ಹುಟ್ಟಿಲ್ಲ.
ಸೊ ಆ ನಿಯಮ, ಆ ಡಿಸೈನು ಪ್ರಕೃತಿ ಅದಕ್ಕೆ ಮಾಡಿ ಕಳ್ಸದ. ಅದಕ್ಕೆ ಬರೀ ಮಣ್ಣಿನ ಸ್ಪರ್ಶ ಸಿಕ್ಕರೆ ಸಾಕು, ನೀವು ಬಹಳ ಆಳಾಗಿ ಉಳ್ಮೆ ಮಾಡಿ ಒಳಗೆ ಒಗ್ದಾಗ ಬೀಜ ಹುಟ್ಟತೈತಂತ ಏನೂ ಇರೋದಿಲ್ಲ, ರೈಟ್. ಸೊ ಸಾಧ್ಯ ಆದಷ್ಟು ಬೇಸಿಗೆ ಕಾಲದೊಳಗೆ ಕುಂಟಿ ಹೊಡೀರಿ. ಅದು ಹೊಡೆದಂಗೆ ನಿಮಗೆ ಮಣ್ಣು ಪುಡಿ ಹಾಕೋಂತ, ಮಣ್ಣು ಒಂದು ಹದದಾಗ ತಯಾರು ಹಾಕೋಂತ ಬರ್ತದೆ. ಅದಾದ್ಮೇಲೆ ನೀವು ಭಾಳ ಆಳವಾಗಿ ಉಳ್ಮೆ ಮಾಡ್ಲಾರ್ದೆ ನಿಮಗೆ ಯಾವ್ದು ಬೇಕಲ್ಲ, ಗುರ ಅಂತದ, ಕಲ್ಟಿವೇಟರ್ ಅಂತದ್ ಇಂಥದ್ದು ಇರ್ತದಲ್ಲ, ಅದನ್ನ ಹೊಡೀರಿ. ಸಾಧ್ಯ ಆದಷ್ಟು ಹಸಿ ನೆಲದೊಳಗೆ ಟ್ರ್ಯಾಕ್ಟರ್ ತಗೊಂಡು ರೋಟ್ರ್ ಹೊಡ್ಕೊಂತ ಇದನ್ನೆಲ್ಲ ಮಾಡ್ಕೊಂತ ಹೋಗ್ಬೇಡ್ರಿ. ನೆಲ ಗಟ್ಟಿ ಹಾಕೊಂತನ ಬರ್ತದ. ನಿನ್ನೆ ಬಂದವ್ರು ಒಬ್ರು ಹೇಳಿಗತ್ತಿದ್ರು ನನ್ ಮುಂದೆ, ರೋಟ್ರ್ ಹೊಡೆದಾಗ ಭಾಳ ಚಂದ ಅನಿಸ್ತದ ಸರ್, ಎಲ್ಲ ಕೊಚ್ಚ ಹೋಗ್ತೈತಿ, ಬಟ್ ರೋಟ್ರ್ ಹೊಡೆದಾಗ ನಾನು ನೋಡ್ತೀನಿ ಬೆಳಿ ಒಟ್ಟ ಸರಿ ಆಗುದೇ ಇಲ್ರಿ ಮುಂದಿನ ಬೆಳಿ. ಯಾಕೆ? ಅದು ಹೊಡ್ಕೊಂತ ಬರ್ತೈತ್ರಿ ನೆಲಕ್ಕೆ ಹಿಂಗೆ ರೋಟ್ರದ್ ಬ್ಲೇಡ್. ಒಂದ್ಸರಿ ನೀವು ಹಸಿ ನೆಲದಾಗ ಹಿಂಗೆ ಹೊಡೆದಂಗ್ ಮಾಡಿದ್ರಿ ಅಂದ್ರ ಕುಂಬಾರ ಹಸಿ ಮಣ್ಣ ಗಚ್ಚಂಗ್ ತುಳ್ದಂಗ ಆಗ್ಬಿಟ್ಟಿರ್ತೈತಿ. ಅವಂಗೇನೋ ಗಡಿಗೆ ಗಟ್ಟಿ ಆಗ್ಬೇಕಾಗ್ಯದ, ನಮಗೇನ್ ಗಟ್ಟಿ ಆಗ್ಬೇಕಾಗ್ಯದ, ಅದು ಕಲ್ಪನಾ ಬೇಕಲ್ಲ. ಸೊ ಹಂಗಾಗಿ ಹಸಿ ನೆಲದೊಳಗ ಉಳ್ಮೆ ಕಡಿಮೆ ಮಾಡ್ರಿ. ಎತ್ತದಾವಲ್ಲ ನೀವು ಬಿಂದಾಸಾಗಿ, ನಿಮ್ಗೆ ಯಾವಾಗ ತಿಳಿತದಲ್ಲ ಅವಾಗ ಮಾಡ್ಕೊಡ್ರಿ. ದನದ್ಲೆ ಮಾಡುವಂತ ಗಳೆ ಬಂಗಾರದ ಕೆಲಸ. ಇಲ್ಲಿ ನಂದು ಒಂದು ವಿನಂತಿ ಏನದ ಅಂದ್ರ, ಬಹಳಷ್ಟು ಮಂದಿ ಕಲ್ತವ್ರು ಈ ವಿಡಿಯೋ ನೋಡ್ತಿರ್ಬೋದು. 8 ಲಕ್ಷ ರೂಪಾಯಿದ ಟ್ರ್ಯಾಕ್ಟರು ಅದು ಸಾಲ ಮಾಡಿ ಟ್ರ್ಯಾಕ್ಟರ್ ತರ್ತೀವಿ, ಅದಕ್ಕೊಂದು 3 ಲಕ್ಷ ರೂಪಾಯಿ ಶೆಡ್ ಹಾಕ್ತೀವಿ. ಇಷ್ಟೆಲ್ಲ ಸರ್ಕಸ್ ಮಾಡಿ ಟ್ರ್ಯಾಕ್ಟರ್ ತರಕ ನಮ್ಗೇನೂ ಹೆದರಿಕೆ ಇಲ್ಲ. ಆದ್ರೆ ಮನ್ಯಾಗ ಹುಟ್ಟಿದ 2 ಹೋರಿ ಕರಾನ್ ಮೇಸಾಕ ಭಾಳ ಹೆದರಿಕೆ ಆಗ್ತೈತಿ, ದುಬಾರಿ ಭಾಳ ಅನ್ಸಾಕತ್ಬಿಡ್ರಿ. ಯಾಕೆ ಹಿಂಗೆ ಅನ್ಸಾಕತ್ತೈತಿ? ಬ್ಯಾಂಕ್ನವರು ನೋಡ್ರಿ, ಅದು 8 ಲಕ್ಷ ಟ್ರ್ಯಾಕ್ಟರ್ಗೆ ಸಾಲ ಕೊಡ್ತಾರ, ಮತ್ತೆ ಅದಕ್ಕೆ ರೋಟ್ರಿ ತಗೋ, ಅದನ್ನ ತಗೋ, ಇದನ್ನ ತಗೋ ಅಂತ ಸಾಲ ಕೊಡ್ತಾರ. ಆದ್ರೆ ಒಂದ್ ಜೋಡಿ ಎತ್ತಿನ ತಗೋ ಅಂತ ಹೇಳಿ ಯಾರು ಸಾಲ ಕೊಡೋದಿಲ್ಲ. ಎಲ್ಲಿಗೆ ಬಂದ್ ನಿಂತದ? ಸರಿ, ನಾವೇನ್ ಮಾಡ್ಬೋದ್ರಿ? ಎಲ್ಲೋ ಒಂದ್ ಸ್ವಲ್ಪ ಸ್ವಲ್ಪ ಈ ಡಿಸೈನಿಂಗ್ ಬಗ್ಗೆ ಜ್ಞಾನ ಇದ್ದವ್ರು ಅಬ್ಸರ್ವ್ ಮಾಡ್ರಿ. ಹಂಗ ಯಾವಾಗ ಟ್ರ್ಯಾಕ್ಟರ್ ಶುರು ಆತಲ್ಲ, ಅದು ಒಂದ್ 20 HP 25 HP ಎಷ್ಟೋ ನನಗೂ ಗೊತ್ತಿಲ್ಲ, ನಾ ಟ್ರ್ಯಾಕ್ಟರ್ ಬಳಸೇ ಇಲ್ಲ ಭಾಳ. 25 HP ಟ್ರ್ಯಾಕ್ಟರ್ ಇದ್ದಿದ್ದು ಇವತ್ತು 100 HP ಟ್ರ್ಯಾಕ್ಟರ್ಗೆ ಯಾಕೆ ಬಂದ್ ನಿಂತದ? ಯಾಕೆ 25 HP ಟ್ರ್ಯಾಕ್ಟರ್ ಒಳಗೆ ಎಲ್ಲಾ ಕೆಲಸ ಆಗೋಂಗಾಗಿದ್ರೆ ಯಾಕೆ? ಏನ್ ದನ ಏನು ಅವಾಗ 300 ಕಿಲೋ ಇದ್ದಿದ್ದು 3 ಟನ್ನಿನ ದನ ಏನಾರ ಬಂದಾವ ನಮ್ಗೆ ಉಳುಮೆ ಮಾಡ್ಲಿಕ್ಕೆ? ಬಂದಿಲ್ಲಲ್ಲ. ಸೊ ಆ ಡಿಸೈನ್ ಪ್ರಕಾರ ಏನಿರ್ಬೇಕಿತ್ತು ಅಷ್ಟು ಇದ್ದಿದ್ರೆ ಸಾಕಾಗಿತ್ತು. ಟ್ರ್ಯಾಕ್ಟರ್ ಬೇಡ ಅಂತಿಲ್ಲ, ಟ್ರ್ಯಾಕ್ಟರ್ ಎಲ್ಲಿ ಇರ್ಬೇಕ್ರಿ? ರೋಡ್ ಮೇಲೆ ಇರ್ಬೇಕು. ನಿಮ್ ಕಬ್ಬು ಹೊರಗೆ ಒಯ್ದು ಶುಗರ್ ಫ್ಯಾಕ್ಟ್ರಿಗೆ ಹಚ್ಚಾಕಿರ್ಬೇಕೆ ಹೊರತು ಮಣ್ಣು ತಯಾರು ಮಾಡಕ್ಕಲ್ಲ. ಸೊ ನಾ ಟ್ರ್ಯಾಕ್ಟರ್ ಬಳಕೆನ ನಾ ಬ್ಯಾಡ ಅನ್ನಕತ್ತಿಲ್ಲ, ಆದ್ರೆ ಟ್ರ್ಯಾಕ್ಟರ್ ಬಳಕೆನ ಉಳುಮೆ ಸಲುವಾಗಿ ಮಾಡುವಾಗ ಕಡಿಮೆ ಮಾಡ್ರಿ, ದಯಮಾಡಿ ಕಡಿಮೆ ಮಾಡ್ರಿ ಅಂತ ಹೇಳಿ ಕೇಳ್ಕೊಳ್ಲಿಕ್ಕೆ ಅಷ್ಟು, ರೈಟ್. ಇನ್ನು ಮಣ್ಣಿನ ತಯಾರಿ ಒಂದ್ ಕಡೆ ಆಯ್ತು, ಕಳೆ ನಿರ್ವಹಣೆ ಹೆಂಗ್ ಮಾಡೋದು? ಇದೊಂದು ಭಾರಿ ದೊಡ್ಡ ಸಂಕಟ ಈಗ. ಪೀಕ್ ಇದ್ದಾಗ ಈಗ ಅದಕ್ಕೆ ಎಡಿ ಕುಂಟಿ ಜೋಡಿಸ್ಕೊಂಡು ಟ್ರ್ಯಾಕ್ಟರ್ಲೇನ ಹಸಿ ಇದ್ದಾಗ ಹೊಡಿಲಿಕ್ಕೆ ಶುರು ಮಾಡ್ಬಿಟ್ಟೇವಿ. ಒಂದ್ ಸರಿ ನಿಮ್ದು ಕ್ರಾಪ್ ಹಿಂಗ್ ನಿಂತದ, ಇದ್ರ ಮಧ್ಯ ಏನ್ ಜಾಗ ಐತಲ್ಲ, ಇಲ್ಲಿ ನಿಮ್ದು ವಜ್ಜೇರು ಟ್ರ್ಯಾಕ್ಟರ್ ಹೊಂಟು ಅಂತ ಅನ್ಕೊಳ್ರಿ. ಅವಾಗ ಏನಾಗ್ತದ, ಈ ನೆಲ ಕೆಳಗಿನ ಬಾಜು ಎಲ್ಲ ಬಿಕ್ಕೋ ಅಂತ ಬರ್ತೈತಿ. ಇದಿಷ್ಟು ಜಾಗ ಒಂದ್ ಸರಿ ಇದು ಬಿಕ್ಕೋ ಅಂತ ಬಂತಂದ್ರ ಈ ಪೀಕಿನ ಬೇರು ಹಿಂಗ್ ಬಿಟ್ಕೊಳ್ಳೋದಾರೆ ಹೆಂಗೆ? ನಿಮಗ್ ಮಣ್ಣ ಸಡ್ಲಾಗತ್ತಿಲ್ಲ, ನೀವು ಹತ್ತಂಗ್ ಒತ್ತಿಗೆ ಅದನ್ನ ಇಟ್ಟು ಬರಾಕತ್ತೀರಿ ಅಂದ್ರೆ ಗಿಡದ ಬೇರ್ ಬಿಡಾಕೆನೆ ತ್ರಾಸ ಪಟ್ಕೊಳಕತ್ತದ. ಒಂದ್ ಸರಿ ಬೇರ್ ಬಿಡಾಕೆ ತ್ರಾಸ ಪಟ್ಕೊಳತ್ತದಂದ್ರೆ ಮ್ಯಾಲ್ ಬೆಳ್ಯಾಕ ಇನ್ನೆಷ್ಟು ತ್ರಾಸ ಪಡ್ಕೋಬಾರ್ದು. ಅದಕ್ಕೆ ಹೇಳಾಕತ್ತಿದ್ದೆ, ಇಷ್ಟೆಲ್ಲ ಟ್ರ್ಯಾಕ್ಟರ್ನ ನಾವು ಅದಕ್ಕೆ ಹಗರಾಗ್ಲಿ ಟ್ರ್ಯಾಕ್ಟರ್ ಕೆಲಸ ಅಂತ ಹೇಳಿ ಅದಕ್ಕೆ ಗುರ ತಂದ್ವಿ, ಕುಂಟಿ ತಂದ್ವಿ, ರೋಟರ್ ತಂದ್ವಿ, ನೇಗಿಲ್ ತಂದ್ವಿ, ಶ್ರೆಡ್ಡರ್ ತಂದ್ವಿ, ರಾಶಿ ಮಷೀನು ಅದಕ್ಕೆ ಜೋಡ್ಸೋಂಗ್ ಮಾಡಿದ್ವಿ, ಸ್ಪ್ರೇ ಹೊಡಿಯೋದು ಅದಕ್ಕೆ ಮಾಡೋಂಗ್ ಮಾಡಿದ್ವಿ. ಆದ್ರ ಎತ್ತಿಲ್ಲೇ ಮಾಡ್ಕೊಳ್ಳೋ ಅಂತ ಕೆಲಸ ಹಗರಾಗ್ಲಿ ಅಂತ ಹೇಳಿ ಯಾವ ಪ್ರಯತ್ನನೂ ಆಗಿಲ್ಲಲ್ಲ. ಯಾಕೆ ಆಗ್ಲಿಲ್ಲ? ಈ ಕಡೆ ಯಾರೇ ಡಿಸೈನಿಂಗ್ ಬಗ್ಗೆ ಕಲ್ತವ್ರು ಮಾಡಿದವರು ಒಂದ್ ಸ್ವಲ್ಪ ಪ್ರಯತ್ನ ಯಾಕೆ ಮಾಡಬಾರ್ದು? ಅದಕ್ಕೋಸ್ಕರ ಹಂಗೆ ಯಾರಿಗಾರ ನಿಮ್ಗೆ ಡಿಸೈನಿಂಗ್ ಒಳಗೆ ಆಸಕ್ತಿ ಇದ್ರ, ಹೊಸಾದ್ ಆವಿಷ್ಕಾರ ಮಾಡುವಂತ ನಿಮ್ಗೆ ಮನಸ್ಸಿದ್ರ, ಹುರುಪಿದ್ರ ಆ ಕಡೆ ಯೋಚನೆ ಮಾಡ್ರಿ. ದನ 1 ಹೆಜ್ಜೆ ಇಟ್ರ 4 ಹೆಜ್ಜೆದ ಕೆಲಸ ಆಗಿರ್ಬೇಕು, ಅಂತದ್ ಯಾಕೆ ಒಂದು ಪ್ರಯತ್ನ ಆಗ್ಬಾರ್ದು? ಆ ವಿಷಯದೊಳಗೆ ವಿಚಾರ ಮಾಡ್ರಿ ಅಂತ ನಂದು ವಿನಂತಿ ಐತಿ. ಸೊ ಕಳೆ ನಿರ್ವಹಣೆಗೆ ಟ್ರ್ಯಾಕ್ಟರ್ ಏನೋ ಹೊಡ್ಯಾಕತ್ತೀವಿ ಮಧ್ಯ, ಅದರಿಂದ ಸಮಸ್ಯೆ ಏನಾಯ್ತು? ಈ ಹಸಿ ನೆಲದಾಗ ಹೊಡಿತಿರ್ತೇವ್ರಿ ನಾವು ಕಳೆ ನಿರ್ವಹಣೆ ಸಲುವಾಗಿ ಮಾಡುವಾಗ. ಸೊ ಅವಾಗ ಏನಾಗ್ತೈತಿ, ಮಣ್ಣು ಕಂಪ್ಯಾಕ್ಷನ್ ಆತಂದ್ರೆ ನಮ್ಮದು ಬೆಳಿ ಬೇರ್ ಬಿಟ್ಕೊಳ್ಲಿಕ್ಕೆ ಸಹಿತ ಸಮಸ್ಯೆ ಮಾಡ್ತದೆ. ಸ್ಪೆಷಲಿ ಮಳೆ ಆಶ್ರಿತದವರಿಗೆ, ಯಾರು ಅಲ್ಪಾವಧಿ ಬೆಳಿ ಮಾಡ್ತಿರ್ತೀರಿ, ಹೆಸರು, ಉದ್ದು ಇಂಥದೆಲ್ಲ ಮಾಡುವಾಗ ನಿಮ್ಮ ಸಾಲುಗಳು ಸಹಿತ ಸಮೀಪ ಇರ್ತಾವ. ಹಂಗಾಗಿ ಬಟನ್ ಗಾಲಿ ತೆಗೆದು ಬೇರೆ ಗಾಲಿ ತಂದು ಹಾಕಾಕತ್ತಿರೋಕ್. ಸೊ ಅದು ಬೇರ್ ಬಿಡುದೇ ಎಷ್ಟು ಬಿಡ್ತಿರ್ತದೆ, ಆ ಜಾಗದಾಗ ನೀವು ಮಣ್ಣು ಹತ್ತಕೊಂತ ಬಂದಿರಿ ಅಂತ ಅನ್ನೋದಾದ್ರ ನಿಮ್ಮ ಬೆಳಿ ಬೇರ್ ಬಿಡುದಾರೆ ಹೆಂಗ? ಸೊ ಹಂಗಿದ್ರೆ ಏನ್ ಮಾಡಂತೀಪ ರಾಜ್ಕುಮಾರ, ಟ್ರ್ಯಾಕ್ಟರ್ ಬಿಟ್ರೆ ನಮ್ಗೆ ಗತಿ ಇಲ್ಲ ಈಗ ಅಂತ ಹೇಳಿ. ಸಾಧ್ಯ ಆದಷ್ಟು ಯಾವ ಇವು ಹೊಸ ಸಣ್ಣ ಮಷಿನ್ ಬಂದಿದ್ದನ್ನು ಹುಡುಕ್ರಿ. ಬಹಳಷ್ಟು ಮಷಿನ್ಗಳು ಹೆಂಗ್ ಬಂದಾವಂದ್ರೆ, ಈಗ ನೀವು ಒಬ್ಬರೇ ಹಿಡ್ಕೊಂಡು ಆರಾಮಾಗಿ ಎಡಿಕುಂಟಿ ಹೊಡ್ಕೊಂಡು ಹೋಗ್ಬೋದು. ಒಂದ್ ಸಣ್ಣ ಗಾಲಿ ಕೊಟ್ಟಿರ್ತಾನ, ಮುಂದ್ ಪೆಟ್ರೋಲ್ ಇಂಜಿನ್ ಇರ್ತದ, 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಆರಾಮಾಗಿ 1-1.5 ತಾಸು ಹೊಡಿಬೋದು. ಅಂತ ಮಷಿನ್ಗಳು ಭಾಳ ಬಂದಾವ.
ಅಂಥವ್ನ ಹುಡುಕ್ರಿ. ಇದೆಲ್ಲದಕ್ಕೂ ಮೀರಿ ಹೋಗಿ ಬೆಸ್ಟ್ ಅಂದ್ರೆ ನೀವು ಕೂಡಿ ಏನಾದ್ರು ನಿಮ್ಮ ಊರೊಳಗೆ ಅನುಕೂಲ ಅದ, ಒಬ್ಬೊಬ್ಬರಿಗೆ ಎತ್ಕೊಳ್ ಕಟ್ಟಕ್ ಆಗಾಕತ್ತಿಲ್ಲ ಅಂದ್ರೆ ಒಂದ್ 4-5 ಮಂದಿ ನಡು ಒಂದ್ ಜೋಡಿ ಎತ್ತಾರ ಕಟ್ರಿ. ಅದರಿಂದ ಎಲ್ಲಾರು ಕೂಡಿ ನೀವು ಎಡೆ ಕುಂಟಿ ಹೊಡ್ಕೊಂಡ್ರ ಬಂಗಾರ ಕೆಲಸನ, ರೈಟ್. ಸೊ ಕಳೆ ನಿರ್ವಹಣೆಗೂ ಈ ಪ್ರಯತ್ನಗಳನ್ನು ಮಾಡ್ಕೋಬಹುದು. ಮೂರನೇದು ತೇವಾಂಶ ಉಳಿಕೆಗಾಗಿ ನಾವು ಉಳುಮೆ ಮಾಡ್ತೀವ್ರಿ. ಸೊ ತೇವಾಂಶ ಉಳಿಕೆ ಮಾಡುವಾಗ ಯಾವಾಗ ಬರ್ತದ, ಸ್ಪೆಷಲಿ ಇದು ಬರುವುದು ಹಿಂಗಾರು ಹೊತ್ನಾಗ. ಯಾವಾಗ ಮಳಿಗಾಲ ಸರ್ಕೊಂಡು ಹಿಂದೆ ಬರ್ತದಲ್ಲ ಅವಾಗ ನಾವು ರಾಬಿ ಕ್ರಾಪ್ ಅಂತ ಏನ್ ಕರಿತೀವಿ ಇಂಗ್ಲಿಷ್ನಾಗ. ಹಿಂಗಾರು ಬೆಳೆಯೊಳಗ ನಿಮ್ದು ಮಣ್ಣಿನ ಮಧ್ಯ ಏನ್ ಎರ್ಕಲ್ ಬಿಡಿ ಬಿಡಾಕ್ ಶುರು ಆಗ್ತದಲ್ಲ, ಆ ಟೈಮ್ನಾಗ ಬೆಳಿ ಮಧ್ಯಾಹ್ನ ನೀವು ಎಷ್ಟೆಷ್ಟು ಹೆಚ್ಚಾಗ್ತದ ಅಷ್ಟಷ್ಟು ಎಡೆ ಕುಂಟಿ ಹೊಡೆದ್ರಿ ಅಂದ್ರ ಈ ಮಧ್ಯ ಇರೋ ಮೇಲ್ಮೈ ಮಣ್ಣೆಲ್ಲ ಬಂದು ಇದ್ರೊಳಗೆ ಬಂದು ಇದು ಪ್ಯಾಕ್ ಆಗ್ಬಿಡ್ತದ. ಹಿಂಗೆ ಎರ್ಕಲ್ ಬಿಡಿ ಮುಚ್ಚಿಬಿಡ್ತದ. ಒಂದ್ಸರಿ ಎರ್ಕಲ್ ಬಿಡಿ ಮುಚ್ಚಿತು ಅಂತಂದ್ರ ನಿಮಗೆ ಒಳಗಿನ ತೇವಾಂಶ ಹಾರಿ ಹೋಗೋದಿಲ್ಲ. ಅವಾಗ ಬೆಳಿಗ್ಗೆ ಸಾಕಷ್ಟು ಆ ತೇವಾಂಶ ಹಿಂಗಾರೊಳಗೆ ಮೊದಲು ಮಾಡಿ ತೇವಾಂಶದ್ದೇ ಬಹಳ ದೊಡ್ಡ ಕೊರತೆ ಕಾಣ್ಲಿಕ್ಕತ್ತದ ಎಲ್ಲಾ ಕಡೆ. ಹಂಗಾಗಿ ಆ ಟೈಮ್ನೊಳಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟೇ ಎಡಿ ಕುಂಟಿ ಹೊಡ್ಕೋರಿ. ಹೊಳ್ಳ ಮಳ್ಳ ಹೊಡೆದ್ರು ಏನ್ ಚಿಂತಿಲ್ಲ, ಆದ್ರೆ ವಜ್ಜೆ ಗಾಡಿಲ ಬೇಡ ಅಷ್ಟೇ. ಸರಿ, ಇಷ್ಟ ಆಯ್ತು. ಇದಾದ್ಮೇಲೆ ಮತ್ತೆ ಅದಕ್ಕೆ ಉಳುಮೆ ಮಾಡೋದ್ರಿ. ತ್ಯಾಜ್ಯ ನಿರ್ವಹಣೆಗೆ ಹೆಂಗ ಈಗ ಹೊಸದಾಗಿ ಶುರು ಆಗ್ಯದ. ನಿನ್ನೆ ನಾನು ಒಬ್ಬರಿಗೆ ಯಾರಿಗೋ ಭೇಟಿ ಆದವ್ರಿಗೆ ಹೇಳಾಕತ್ತಿದ್ರು, ಈ ರೋಟರ್ ಬಂದೈತೆ ಅಂತ ಹೇಳಿ ಇನ್ನೂ ಪಾಡ್ಸರ ಗೊಂಜಾಳದ್ದೆಲ್ಲ ಮೊದಲ್ ಕಡ್ಡಿ ಕೊರ ಸುಡ್ತಿದ್ರೆ ಈಗ ಅಟ್ಲೀಸ್ಟ್ ಅದನ್ನ ಹೊಡೆದ್ ಮಣ್ಣಾಗ ಕೂಡ್ಸಾಕತ್ತಾರ ಅಂತ ಹೇಳಿ. ಸರಿ, ಅದು ಒಂದ್ ಲೆವೆಲ್ ಖರೇನೂ ಇರ್ಬೋದ್ರಿ, ನಾ ಏನ್ ತಪ್ಪ ಅನ್ನೋದಿಲ್ಲ. ಬಟ್ ನೀವು ಮಣ್ಣಾಗ ಕೂಡ್ಸಾಕತ್ತೀರಲ್ಲ, ಆ ಮಣ್ಣಾಗ ಕೂಡ್ಸಿದ್ದು ಬೆಳಿ ತ್ಯಾಜ್ಯ ಗೊಬ್ಬರ ಆಗ್ಬೇಕಂದ್ರ ಸಗಣಿಯನ್ನು ಹೆಪ್ಪ ಮ್ಯಾಲ ಬಿದ್ದಾಗನೇ ಗೊಬ್ಬರ ಆಗ್ತದ ಅನ್ನೋದನ್ನು ನಾವು ಈಗಾಗಲೇ ಸಾಕಷ್ಟು ಕಾರ್ಯಾಗಾರದೊಳಗಾಗ್ಲಿ ಬೇರೆ ವಿಡಿಯೋಗಳಾಗ್ಲಿ ಅಲ್ಲೂ ಚರ್ಚೆ ಮಾಡಿ. ಸೊ ಆ ಸಗಣಿ ಹಾಕದ ಹೊರತು ಏನೂ ಕೆಲಸ ಆಗೋದಿಲ್ಲ. ಇದು ಒಂದನೇದ್ದು. ಎರಡನೇದ್ದು, ಸಾಧ್ಯ ಆದಷ್ಟು ಇಲ್ಲೂ ಕೂಡ ನೀವು ಟ್ರ್ಯಾಕ್ಟರ್ ತಗೊಳ್ಳಾರ್ದನ ಬರೀ ಬ್ರಷ್ ಕಟ್ರು ಅಥವಾ ಶ್ರೆಡ್ಡರ್ ಇಂಥದನ್ನ ತಗೊಂಡು ನೀವು ಸಾಧ್ಯ ಆದಷ್ಟು ಅದನ್ನ ಮೇಲೆನೆ ಪೌಡರ್ ಮಾಡಿ ಮಲ್ಚ್ ಮಾಡೋ ಪ್ರಯತ್ನ ಮಾಡಿದ್ರೆ ಇನ್ನೂ ಬಂಗಾರ ಕೆಲಸ. ಅದು ಒಳಗ್ ಹೋಗಿ ಇರು ಮಣ್ಣು ಮ್ಯಾಲ ಬಂದು ಬೆಳಿ ತ್ಯಾಜ್ಯ ಒಳಗ್ ಸಿಕ್ಕೊಂತಂದ್ರ ಬೆಳಿ ಕಳತು ಗೊಬ್ಬರ ಆಗೋ ಬದ್ಲಿ ವಿಷ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದೇ ನೀವು ಶ್ರೆಡ್ಡಿಂಗ್ ಮಾಡಿದ್ರಿ ಅಂದ್ರೆ ಈಗ ಒಂದು ಬೆಳಿ ಹಿಂಗ್ ನಿಂತದ, ಇದನ್ನ ನೀವು ಹೊಡೆದ್ ಹಾಕಿ ಸುಮ್ಮನೆ ಹಿಂಗ್ ಪುಡಿ ಪುಡಿ ಮಾಡಿ ಮಣ್ಣಿನ ಮೇಲೆ ಹರವಿದ್ರಿ ಅಂದ್ರೆ ಅದರಂತ ಬಂಗಾರ ಕೆಲಸ ಇನ್ನೊಂದಿಲ್ಲ. ಸೊ ಉಳುಮೆ ಈ ರೀತಿಲಿ ಹಾಕೊಂತ ಬಂದಾಗ ನೀವು ಮಳೆ ಆಶ್ರಿತದವ್ರಿಗೆ ಏನಾಗ್ತದ, ಇದು ಪುಡಿಯಾಗಿ ಮಣ್ಣಿನ ಕವರ್ ಮಾಡ್ಕೊಂಡಾಗ ಒಳಗಿಂದ ಮಣ್ಣಿನ ಫಲವತ್ತತೆನೂ ಹಾರಿ ಹೋಗೋದಿಲ್ಲ, ವಾಪಸ್ ಇದ್ರ ಸರಿಯಾದ ಸದ್ಬಳಕೆ ಆಗ್ತದ. ಇದಕ್ಕೆ ಎಷ್ಟೆಷ್ಟು ಬಿಸಿಲು ಬಡದ್ ಇದನ್ನ ಆಗ್ತದಲ್ಲ ಅಷ್ಟೆಷ್ಟು ಅದು ಬ್ರಿಟಲ್ನೆಸ್ ಅಂದ್ರೆ ಅದು ಪಳ್ಳ ಹಾಕೊಂತ ಬರ್ತೈತಿ. ಒಂದ್ಸರಿ ಇದು ಪಳ್ಳ ಆದ್ಮೇಲೆ ನೀವು ಸಗಣಿ ಗೋಮೂತ್ರ ಅದನ್ನ ಇದ್ರ ಮೇಲೆ ಹಾಕಿದ್ರೆ ಅದು ತಡ ಇಲ್ದ ಗೊಬ್ಬರ ಆಗ್ತದೆ. ಇದಕ್ಕೆ ನೀವು ಹೆಂಗ್ ಮಾಡ್ಬೋದ್ರಿ? ಸಗಣಿ ಗೊಬ್ಬರ ಹಾಕೋದಕ್ಕೆ ನಿಮ್ಗೆ ಅನುಕೂಲ ಆಗಾಕತ್ತಿಲ್ಲ, ಈಗ ದನ ಭಾಳ ಕಮ್ಮಿ ಇದಾವ ಅಂದ್ರೆ ಸಾಧ್ಯ ಆದ್ರೆ ಕುರಿ ತರಬಸ್ರಿ. ಎಷ್ಟ್ ಆಗ್ತದ ಅಷ್ಟು ಕುರಿ ಮೇಸಾಕ್ ಪ್ರಯತ್ನ ಮಾಡ್ರಿ ಆ ಹೊಲದೊಳಗ. ಅದು ಬಂದ್ ಏನ್ ಅದ್ರದ್ದು ಹೆಪ್ಪ ಹಾಕ್ತದಲ್ಲ, ದನ ಒಂದೇ ಹೆಪ್ಪ ಹಾಕ್ಬೇಕಂತಿಲ್ಲ, ಕುರಿನೂ ಇದ್ರದ್ದು ಹೆಪ್ಪ ಹಾಕಿದಾಗ ಆ ಕುರಿ ಹಿಕ್ಕಿ ಒಳಗಿರುವಂತ ಸೂಕ್ಷ್ಮಾಣುಗಳು ಬಂದ್ ಅದನ್ನೆಲ್ಲ ಕರಗಿಸಿ ಮುಂದಿನ ಮಳೆಗಾಲ ಅನ್ನೋದ್ರಾಗ ನಿಮಗ್ ಗೊಬ್ಬರ ಮಾಡ್ಕೊಡ್ತಾವ. ಹಂಗದ್ ಮುಂದಿನ ಮಳೆಗಾಲದೊಳಗೆ ಗೊಬ್ಬರ ಮಾಡ್ಕೊಡ್ಲಿಲ್ಲ ಅಂದ್ರ ವರ್ಷದಿಂದ ವರ್ಷಕ್ಕೆ ಅದು ವಿಷ ಹಾಕೊಂತನ ಹೋಗ್ತಿರ್ತದ. ಅದು ಒಮ್ಮಿಗ್ಲೇ ಆಗುದಿಲ್ಲ ಅನ್ನೋದಕ್ಕ ನಮಗ ಅದು ಆಗಾಕತ್ತಿಲ್ ಬಿಡು ಅಂತ ಅನಿಸ್ತಿರ್ತದ ಅಷ್ಟ. ಸರಿ, ಇಷ್ಟೆಲ್ಲ ಉಳುಮೆದು ಕತಿ ಐತಿ. ಹಂಗಿದ್ರೆ ಟ್ರ್ಯಾಕ್ಟರ್ ಬಿಟ್ಟು ಏನೇನ್ ಮಾಡ್ಬೋದು ಅಂತ ಹೇಳಿ ಪ್ರಯತ್ನ ಮಾಡಾಕತ್ತೀವಿ. ಇನ್ನೂ ಒಂದ್ ಇದಕ್ಕೆ ಮುಂದೆ ಹೋಗಿ ನೀವು ವಿಚಾರ ಮಾಡೋದಾದ್ರ ಕೆಲವೊಂದು ಬೆಳಿ ಒಳಗ, ಇದು ಮಳೆ ಆಶ್ರಿತದವ್ರಿಗೆ ಅಂತ ಅಷ್ಟೇ ಅಂತಲ್ಲ, ನೀವೇ ಅದನ್ನ ಐಡೆಂಟಿಫೈ ಮಾಡ್ಬೇಕು. ಈಗ ಕಬ್ಬೊಳಗೆ ನಮ್ಮಲ್ಲಿ ಏನ್ ಮಾಡಿದ್ದೀವ್ರಿ, ಕಬ್ಬು ಒಂದು 3 ತಿಂಗಳದ್ದು ಆದ ಕೂಡಲೇ ಒಳಗೆ ಕುರಿ ಹೋಗಿಸ್ಬಿಡ್ತೀವಿ. ಸೊ ಕುರಿ ಏನ್ ಮಾಡ್ತದ, ಅದು ಕಬ್ಬು ತಿನ್ನೋದಿಲ್ಲ. ಸೊ ಬೇರೆ ಕಳೆನೆಲ್ಲ ಕಡ್ದು ಅದನ್ನ ಹತ್ತಕ್ತದ, ಕಬ್ಬು ನಿಮಗೆ ಮ್ಯಾಲ್ ಬರ್ತದೆ. ಇಂಥದ್ದು ಒಣ ಬೇಸಾಯದೊಳಗೆ ಏನ್ ಮಾಡ್ಲಿಕ್ಕೆ ಶಕ್ಯ ಅದಲ್ಲ ಅದನ್ನು ನೀವು ಆಲೋಚನೆ ಮಾಡ್ಬೋದು. ಅಲ್ಲಿ ಖರ್ಚು ಕಡಿಮೆ ಅದ, ಆಳು ಸಿಗಾತಿಲ್ಲ ಅದು ಸಿಗಾತಿಲ್ಲ ಅನ್ನೋ ಕಂಪ್ಲೇಂಟು ಹೋಗ್ತದ. 4 ಕಾಲಿನ ಆಳು ಪಗಾರು ತಗೊಳ್ಳೋದಿಲ್ಲ, ನಿಮ್ಮ ಹೊಲಕ್ಕೂ ಸಾಕಷ್ಟು ಗೊಬ್ಬರ ಎಲ್ಲ ಹಾಕಿ ಫಲವತ್ ಮಾಡೇ ಹೋಗ್ತದೆ. ಸರಿ, ಉಳುಮೆ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ ಅಂತ ಅನಿಸ್ತದ. ಸೊ ಇಲ್ಲಿ ಇನ್ನೊಂದು ಏನದ ಅಂದ್ರ ಶ್ರಮ ಹೆಂಗ್ ಹಾಕ್ಲಿಕ್ಕತ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದ. ಈ ಶ್ರಮನ ಬರೀ ಉಳುಮೆ ರೂಪದೊಳಗೆ ಅಷ್ಟೇ ಹಾಕಾಕತ್ತಿಲ್ಲ, ಆಮೇಲೆ ಎಲ್ಲಿ ಜಾಸ್ತಿ ಹಾಕಾಕತ್ತೀವಿ, ಎಲ್ಲಿ ಕಡಿಮೆ ಹಾಕಾಕತ್ತೀವಿ, ಎಲ್ಲಿ ಆಕ್ಚುಲ್ ಆಗಿ ನಾವು ಅಂದ್ರೆ ಖರೆಯಾಗಿ ನಾವು ಎಲ್ಲಿ ಜಾಸ್ತಿ ಹಾಕಿದ್ರೆ ನಮಗ್ ರೊಕ್ಕ ಅದ. ಯಾಕಂದ್ರೆ ಕೃಷಿಯೊಳಗೆ ರೊಕ್ಕ ಇಲ್ಲ ಅನ್ನೋದನ್ನ ಸಾರಿ ಹೇಳಾಕತ್ತೀನಿ. ಕೃಷಿಯಿಂದ ಬಂದಿದ್ದ ಉತ್ಪನ್ನದಲ್ಲಿ ನೀವು ಏನ್ ಮಾಡ್ತೀರ ಅನ್ನೋದ್ರ ಮೇಲೆ ರೊಕ್ಕ ಅದ. ಹಂಗಾಗಿ ನಿಮ್ಮ ಶ್ರಮ ಎಲ್ಲಿ ಹಾಕ್ಬೇಕು ಅನ್ನೋದನ್ನ ಮತ್ತೊಮ್ಮೆ ಆಲೋಚನೆ ಮಾಡ್ರಿ. ಈ ಉಳುಮೆದ ಮುಗಿದ ಮೇಲೆ ಬಿತ್ತುದ್ ಗಿತ್ತುದೆಲ್ಲ ನಿಮ್ದು ಆಗಿರ್ತದ. ಅದಾದ್ಮೇಲೆ ಬರುವಂತ ಮುಂದಿನ ಸವಾಲ ಕೀಟ ಮತ್ತೆ ರೋಗದ್ದು. ಅದನ್ನ ಮುಂದಿನ ವಿಡಿಯೋದಾಗ ನೋಡೋಣ.